ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಬೆಳಗ್ಗೆ ಈಗ 9:45 ಆಗ್ತಾ ಬಂದಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ PTM ಇದೆ ನಮ್ಮ ಚಿನ್ನುಗೆ. ಫಸ್ಟ್ ಯೂನಿಟ್ ಟೆಸ್ಟು PTM ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಬಂದುಬಿಟ್ಟು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸ್ವಲ್ಪ ಲೇಟಾಗಿದ್ದೆ. ನಿನ್ನೆ ರಾತ್ರಿ ಆಲ್ಮೋಸ್ಟ್ ಒಂದು 2 ಗಂಟೆ ಆಯಿತು ಮಲ್ಕೊಳೋದು. ಬೆಳಗ್ಗೆ ಎದ್ದಿದ್ದೆ ಒಂದು 6:30 ಹಂಗೆ ಎದ್ದಿದ್ದೆ. ಮತ್ತೆ ಮಲ್ಕೊಂಡೆ, ಯಾಕೋ ಒಂದೇ ಕಡೆ ತಲೆ ನೋವ್ತಾ ಇತ್ತು. ಅದಕ್ಕೆ ಮತ್ತೆ ಮಲ್ಕೊಂಡು ಒಂದು 8 ಗಂಟೆ ಹಂಗೆ ಮತ್ತೆ ಎದ್ಬಿಟ್ಟು ಸ್ವಲ್ಪ ರೆಡಿ ಆಗಿದ್ದೀನಿ. ಇವಾಗ ಹೋಗ್ಬಿಟ್ಟು ಬಂದು ಆಮೇಲೆ ತಿಂಡಿ ಮಾಡೋಣ ಅಂಥೇಳಿ. ಅನ್ನ ಇದೆ, ಚಿತ್ರಾನ್ನ ಮಾಡೋಣ, ಹಾಗೆ ದೋಸೆ ಇಟ್ಟಿದೆ. ಪಡ್ಡು ಏನಾದರೂ ಮಾಡೋಣ, ಇಲ್ಲ ದೋಸೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಯ್ತು, ಬರ್ತೀನಿ. 5 ಮಿನಿಟ್ಸ್ ಬರ್ತೀನಿ ನಾನು. ಓಕೆ, ಬೇಗ ಮುಗಿಸ್ಕೊಂಡು PTM ಬರೋಣ ಮನೆಗೆ. ಬಂದುಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸ್ಕೂಲಿಂದ ಬಂದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದರೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ತಿಂಡಿಗೆ ಅನ್ನ ಇತ್ತು, ಪುಳಿಯೋಗರೆ ಮಾಡೋಣ ಅಂತ ಇದ್ದೆ, ಮಾಡಲಿಲ್ಲ. ಮೊಸರನ್ನ ಮಾಡಿದೆ, ಹಾಗೆಯೇ ಚಪಾತಿ ಮಾಡಿ ಟೊಮೆಟೊ ಗೊಜ್ಜೇನೋ ಮಾಡಿದೆ. ಹಾಗಾಗಿ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಆಗೋದೆ. ನಂತರ ಮಧ್ಯಾಹ್ನ ಮೇಲೆ ನಾವು ಡಿ-ಮಾರ್ಟ್ಗೆ ರೇಷನ್ ಶಾಪಿಂಗ್ಗೆ ಅಂತ ಬಂದ್ವಿ. ತುಂಬ ಏನು ಫುಲ್ ಖಾಲಿ ಆಗಿರಲಿಲ್ಲ, ಬಟ್ ಹಬ್ಬ ಇದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ರೇಷನ್ ಬೇಕಲ್ವಾ, ಏನೇನು ಬೇಕು ಅಂಥೇಳಿ ಅದನ್ನೆಲ್ಲ ಬರ್ಕೊಂಬಿಟ್ಟು ತೊಗೊಂಡು ಬಂದ್ವಿ. ಬೇಳೆಕಾಳೆಲ್ಲ ಜಾಸ್ತಿ ತೊಗೊಬಂದಿರೋದ್ರಿಂದ ಹೋದ ಸರಿ ಹಾಗೆ ಇತ್ತು. ನಮ್ಮನೆಯಲ್ಲಿ ಜಾಸ್ತಿ ಖಾಲಿ ಆಗೋದಂದರೆ ಹೆಸರು ಕಾಳು, ತೊಗರಿ ಬೇಳೆ ಮತ್ತು ಕಡಲೆಬೀಜ. ಇದು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಡೈಲಿ ಹೆಸರು ಕಾಳನ್ನ ನೆನೆಸ್ಬಿಟ್ಟು ಸ್ಪ್ರೌಟ್ಸ್ ಮಾಡಿಕೊಂಡು ತಿಂತೀವಿ ಅಲ್ವಾ, ಹಾಗಾಗಿ ಹೆಸರು ಕಾಳು ಸ್ವಲ್ಪ ಬೇಗ ಖಾಲಿ ಆಗುತ್ತೆ. ಹಾಗೆಯೇ ಬೇಳೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಜಾಸ್ತಿ ಬೇಳೆ ಸಾಂಬಾರು ಮಾಡ್ತೀನಲ್ವ ನಾನು, ಅಂದರೆ ತರಕಾರಿ ಬೇಳೆ ಮತ್ತು ಮೊಸೊಪ್ಪು ಸಾರು, ಬಸ್ಸಾರು ಎಲ್ಲದಕ್ಕೂ ತೊಗರಿಬೇಳೆ ಯೂಸ್ ಮಾಡ್ತೀನಿ. ಹಾಗಾಗಿ ಒಂದು ಸ್ವಲ್ಪ ತೊಗರಿಬೇಳೆ ಹಾಗೆಯೇ ಹೆಸರು ಬೇಳೆನೂ ಅಷ್ಟೇ. ಅದಾದ ನಂತರ ಹೆಸರು ಕಾಳು, ಇದಿಷ್ಟು ಜಾಸ್ತಿ ಖಾಲಿ ಆಗುತ್ತೆ. ಕಡಲೆಬೀಜನೂ ಅಷ್ಟೇ, ಕಡಲೆಬೀಜ ಚಟ್ನಿ ಮಾಡ್ತೀನಲ್ವ, ಹಾಗಾಗಿ ಕಡಲೆಬೀಜನೂ ಬೇಗ ಖಾಲಿ ಆಗುತ್ತೆ. ಅನಿಲ್ ಕೂಡ ಒಂದು ಶಾರ್ಟ್ ನೋಡ್ತೀನಿ ಅಂತ ನೋಡ್ತಾಯಿದ್ರು, ಶಾರ್ಟ್ಸ್ ತೊಗೋತೀನಿ ಅಂತ ಹೇಳಿ. ಬಟ್ ಏನು ತೊಗೊಳ್ಳಿಲ್ಲ ಅವರು, ಸುಮ್ಮನೆ ನೋಡ್ತಾರಷ್ಟೇ. ಡಿ-ಮಾರ್ಟಲ್ಲಿ ಅವ್ರಿಗೇನೋ ಇಷ್ಟ ಆಗೋಲ್ಲ ಬಟ್ಟೆಗಳು, ಡಿ-ಮಾರ್ಟಲ್ಲಿ ಇಷ್ಟ ಆಗೋಲ್ಲ ಅವ್ರಿಗೆ, ಬೇರೆ ಎಲ್ಲ ಇಷ್ಟ ಆಗುತ್ತೆ. ಡಿ-ಮಾರ್ಟಲ್ಲಿ ಬೆಡ್ಶೀಟು ಅದೆಲ್ಲ ಚೆನ್ನಾಗಿತ್ತು. ಈ ಬೆಡ್ಶೀಟ್ನ ತೊಗೊಂಡ್ವಿ, ಪಿಂಕ್ ಕಲರ್ದು, ಚೆನ್ನಾಗಿತ್ತು ಅಂತ ಹೇಳಿ. ಈ ಕಡೆಯೂ ನಂಗೆ ಇಷ್ಟ ಆಯಿತು, ಗ್ರೀನು ಇಷ್ಟ ಆಯಿತು. ಆ ಕಡೆ ಕ್ರೀಮ್ ಕಲರ್ ಇದೆಯಲ್ಲ ಅದು ಇಷ್ಟ ಆಯಿತು. ಬಟ್ ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಇದನ್ನು ಬೈ ಮಾಡಿದ್ವಿ. ಹಾಗೆಯೇ ರಾಖಿಗಳೆಲ್ಲ ಇತ್ತು, ತುಂಬ ಆಪ್ಷನ್ಸ್ ಇತ್ತು. ಒಂದು ಸ್ವಲ್ಪ ಗ್ಲಾಸ್ ಜಾರ್ ಬೇಕಾಗಿತ್ತು, ಒಂದು 2-3 ಗ್ಲಾಸ್ದು ಬಾಕ್ಸ್ನ ತೊಗೊಂಡೆ, ಜಾರ್ಸು. ಅದಾದಮೇಲೆ ಈ ಬೆಡ್ಶೀಟ್ ತೊಗೊಂಡೆ. ಒಂದು ಬ್ಲೂ ಕಲರ್ ಇತ್ತು, ಅದು ಇಷ್ಟ ಆಯ್ತು ನನಗೆ ನೋಡಿಬಿಟ್ಟು. ಅದನ್ನು ಇದನ್ನು ತೊಗೊಂಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಫೈನಲಾಗಿ ಫಸ್ಟು ಪಿಂಕ್ ನೋಡಿದ್ವಿ, ಪಿಂಕೇ ತೊಗೊಂಡ್ವಿ. ಅದನ್ನು ಬಿಟ್ಟು ಬೇರೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಪಾತ್ರೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ, ಕೆಟಲ್ ಕೂಡ ನೋಡಿದೆ ತೊಗೊಳ್ಳೋಣ ಅಂಥೇಳಿ. ಆದರೆ ನಾವು ಬಂದಾಗ ವೀಕೆಂಡ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ರಶ್ ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ರಶ್ ಇದ್ಬಿಟ್ರೆ ಒಂಥರ ಇರಿಟೇಟ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಕಾಳು ಬೇಳೆ ಅದೆಲ್ಲ ತೊಗೊಂಡು ಗ್ರಾಸರಿ ಎಲ್ಲ ತೊಗೊಳ್ಳೋ ಅಷ್ಟರಲ್ಲಿನೇ ಸುಸ್ತಾಗೋಗಿತ್ತು. ಒಂದು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಏನು ಬೇಕು ಏನಿಲ್ಲ, ಏನಾದರೂ ಹೊಸದಾಗಿ ಬಂದಿದೆಯಾ ಅಂತ ಹೇಳಿ ಎಲ್ಲ ಕಡೆ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡು, ಹಾಗೆ ಮಕ್ಕಳಿಗೆ ಸ್ಟೇಷ್ನರಿ ಅಂತ ಅಂದರೆ ಪೆನ್ಸಿಲು, ಪೆನ್ನು ಇದೆಲ್ಲ ಒಂದೇ ಸರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಪದೇ ಅವ್ರ ಅಂಗಡಿಗೆ ಹೋಗೋದು ಬೇಡ ಅಂಥೇಳಿ ನಾವೇನು ಮಾಡ್ತೀವಿ, ಪ್ರತಿ ತಿಂಗಳು ರೇಷನ್ ತೊಗೋತೀವಲ್ಲ, ಆವಾಗ ಡಿ-ಮಾರ್ಟಲ್ಲಿ ಮೇಲ್ಗಡೆ ಹೋಗಿ ಅವ್ರಿಗೆ ಪೆನ್ಗಳು ಮತ್ತು ಪೆನ್ಸಿಲ್ಗಳು, ಈ ಸ್ಕೇಲು ಏನಾದ್ರು ಬೇಕಾಗಿದ್ದರೆ, ಹಾಗೆಯೇ ಶೀಟ್ಸ್ ಬೇಕಾಗುತ್ತೆ ಅವ್ರಿಗೆ, A4 ಶೀಟ್ಸು, ಕಲರ್ ಶೀಟ್ಸು, ಇಲ್ಲ ಚಾರ್ಟ್ ಪೇಪರು, ಈ ಥರ ಒಂದಷ್ಟು ಸ್ಟೇಷ್ನರಿ ಐಟಮ್ ಏನೇನು ಬೇಕೋ ಅದನ್ನೆಲ್ಲ ಮಂತ್ಲಿ ಗ್ರಾಸರಿ ಜೊತೆಗೇ ತೊಗೊಬಂದು ಇಟ್ಬಿಡ್ತೀವಿ. ಸೊ ಅವರು ಸ್ಟೇಷ್ನರಿ ಶಾಪ್ಗೆ ಹೋಗೋದು ಪದೇ ಅದೆಲ್ಲ ತಪ್ಪುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತೀವಿ ನಾವು. ಅವನು ಗುಂಡು ಅವನು ಹಾಕ್ಕೊಳಕ್ಕೆ ಹೋಗಿ ತಲೆಗೆ ಹಾಕ್ಕೊಳೋದು ಆ ಥರದ್ದು ಬೇಕು, ಚೆನ್ನಾಗಿ ಕಾಣುತ್ತದೆ ಅವಳಿಗೆ. ಅದಕ್ಕೆ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಏನಾಗುತ್ತೆ ನೋಡಿ, ಹೊರಗಡೆ ಏನಿಲ್ಲ ಅಷ್ಟು ಇತ್ತು. ಇದು ಮಣಿದಿದೆ ನೋಡಿ, ನನಗಾಗಲ್ಲ ಜಾಸ್ತಿ. ಇದು ನೋಡಿ ಚೆನ್ನಾಗಿದೆ ರೀ. ಇದು ನಿಮ್ಗೆ ಇಷ್ಟ ಆಗದೆ ಇದ್ರೆ ಏನಂತೆ, ನಮ್ಗೆ ಇಷ್ಟ ಆದರೆ ಸಾಕು. 39 ರೂಪಾಯಿ ಆಯ್ತು. ಇದು ತೊಗೊಂಡ್ಲಾ? ನೋಡಿಲ್ಲಿ ಕೊಂಬು ಕೊಡಿಲಿ ಎಷ್ಟಿದೆ ನೋಡೋಣ. 129 ತೊಗೊಂಡೋಗ್ಬಿಟ್ರೆ ಖುಷಿ ಆಗ್ಬಿಡ್ತಾಳೆ ನಿಮ್ಮ ಮಗಳು. ಇದನ್ನೇನಾರ ನೋಡಿ
ತೊಂದಿಲ್ಲ ಇದು ತಗೊಳ್ಳಿ ಸುಮ್ಮನೆ ಇದೆ. ಅವಳು ಸಿಂಪಲಾಗಿ ಹಾಕ್ಕೊಂಡು ಓಡಾಡ್ತಾಳೆ. ಬಿಲ್ಲಿಂಗ್ ಎಲ್ಲ ಆಯಿತು. ಅದಾದಮೇಲೆ ಹೊರಗಡೆ ಬಂದು ಪಾಪ್ಕಾರ್ನ್ ಥರ ಕೇಳಿದರು ಮಕ್ಕಳು. ಹಾಗಾಗಿ ಚೀಸ್ ಪಾಪ್ಕಾರ್ನ್ನ ತೊಗೊಂಡ್ವಿ. ತೊಗೊಂಬಿಟ್ಟು ಮನೆಗೆ ಹೊರಟ್ವಿ. ನಾವು ಕೂಡ ಇಲ್ಲಿ ಒಂದು ಪಾಪ್ಕಾರ್ನ್ನ ತೊಗೊಬಂದಿದ್ರು ಚಿಕ್ಕದು. ಅದನ್ನು ನಾವು ತಿಂದ್ವಿ. ಫ್ಯಾಮಿಲಿ ಪ್ಯಾಕ್ ಅಂತೇಳಿನೂ ಸಿಗುತ್ತೆ. ಅದನ್ನು ಮನೆಗೆ ತೊಗೊಂಡು ಹೋದ್ವಿ. ಶಾಪಿಂಗ್ ನೋಡಿ ಇಷ್ಟೆಲ್ಲ ಆಯಿತು. ಬೆಡ್ಶೀಟು ಮತ್ತು ಅವಳು ಇದೊಂದು ಥರ ಕೇಳಿದ್ದು ಆ್ಯಕ್ಚುಲಿ ಹೇರ್ ಬ್ಯಾಂಡು, ಅದನ್ನು ಕೂಡ ತೊಗೊಂಡ್ವಿ. ಹಾಗೆಯೇ ಬಿಸ್ಕೆಟ್ಸ್, ಒಂದು ಸ್ವಲ್ಪ ಮಾರಿಗೋಲ್ಡ್ ಬಿಸ್ಕೆಟು, ಅದನ್ನೇ ನಾನು ಮಕ್ಕಳಿಗೆ ಕೊಡೋದು. ಮಾರಿಗೋಲ್ಡ್ ಬಿಸ್ಕೆಟಲ್ಲಾದರೆ ಸ್ವಲ್ಪ ಸಕ್ಕರೆ ಕಡಿಮೆ ಇರುತ್ತೆ ಅಂಥೇಳಿ ಅದನ್ನು ಪ್ರಿಫರ್ ಮಾಡ್ತೀನಿ ನಾನು. ಅದಾದ ನಂತರ ಹೊರಟ್ವಿ ಮನೆಗೆ. ತುಂಬಾ ಟ್ರಾಫಿಕ್ಕಪ್ಪ ಇವಾಗ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಒಂದು ಸರಿ ನಿಂತ್ಕೊಳ್ಳೋಕ್ಕೆ ಆಗೋಲ್ಲ. ನನಗಂತೂ ಜಾಸ್ತಿ ಸಿಗ್ನಲಲ್ಲೇ ಓಡಾಡ್ತಾ ಇರ್ತೀನಲ್ವ, ಬ್ರಿಗೇಡ್ ಮಿಲೇನಿಯಮ್ ಸಿಗ್ನಲಲ್ಲೇ ನಾನು ಪ್ರತಿ ಸರ್ತಿನೂ ಓಡಾಡ್ತಾ ಇರಬೇಕು. ಹೋಗಿ 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 ಸಾಕಾಗ್ಬಿಡುತ್ತೆ. ಒಂದೊಂದು ಸರಿ ಅಂತೂ ಬೇಜಾರಾಗ್ಬಿಡುತ್ತೆ. ಯಪ್ಪ ಗಾಡಿ ಓಡಿಸಿ ಹಾಗೆಯೇ ಹೆಲ್ಮೆಟ್ ಹಾಕ್ಕೊಂಡು ಬೇಜಾರಾಗ್ಬಿಡುತ್ತೆ. ಹೆಲ್ಮೆಟ್ ಹಾಕ್ಕೊಳ್ದೇ ಇರೋಂಗೆ ಆರಾಮಾಗಿ ನಡ್ಕೊಂಡು ಹೋಗ್ಬೇಕಪ್ಪ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಒಂದೊಂದು ಸರಿ. ಹಾಗೋ ಹೀಗೋ ಹೊರಟ್ವಿ ಮನೆಗೆ. ಹೋಗ್ತಾ ಪಾನಿಪುರಿ ಕೂಡ ತಿನ್ಕೊಂಡು ಹೋದ್ವಿ. ಯಾವಾಗೂ ಗ್ರಾಸರಿ ಶಾಪಿಂಗ್ ಬಂದಾಗ ನಾನು ಗೋಬಿ ಕೊಡಿಸಿ ಅಂತ ಹೇಳ್ತಾ ಇದ್ದೆ. ಅಂದರೆ BK ಸರ್ಕಲಲ್ಲಿ ಒಂದು ಗೋಬಿ ಮಾಡ್ತಾರೆ ಅಂಕಲು, ಚೆನ್ನಾಗಿ ಮಾಡ್ತಾರೆ ಅವರು. ನಾವು ಅಲ್ಲಿದ್ದಾಗ ಅಂದರೆ ನಾವು ನಾಯಕ್ ಲೇಔಟಲ್ಲಿ ಇದ್ವಿ ಅಲ್ಲ, ಆವಾಗ ಅಲ್ಲೇ ತಿಂತಾಯಿದ್ವಿ. ಹಾಗಾಗಿ ಅಲ್ಲಿ ಕೊಡಿಸಿ ಅಂತ ಹೇಳ್ತಾ ಇದ್ದೆ. ಈ ಸರಿ ಅನಿಲೇ ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ರು. ಫಸ್ಟ್ ಟೈಮ್ ಲೈಫಲ್ಲಿ ಅವ್ರು ಜಂಕ್ ಫುಡ್ ತಿನ್ನೋಣ ಅಂತ ಅನ್ನೋದೇ ಇಲ್ಲ. ಫಸ್ಟ್ ಟೈಮ್ ಇನ್ನೂ ಪಾನಿಪುರಿ ತಿನ್ನೋಣ ಅಂತಂದರೆ ಸರಿ ಆಯಿತು ಅಂಥೇಳಿ ಅವ್ರಿಗೆ ಮಸಾಲೆ ಪುರಿ ಹಾಗೆಯೇ ನಾನು ಸೇವ್ ಪುರಿ ತೊಗೊಂಡೆ. ಇಬ್ಬರು ತಿನ್ಕೊಂಡು ಹೊರಟ್ವಿ. ಅದಾದಮೇಲೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ನನಗೆ ಟಯರ್ಡ್ ಆಗಿಬಿಟ್ಟಿತ್ತು. ಫ್ರೈಡೇ ಬೇರೆ ಓಡಾಡಿದ್ದ, ಆಮೇಲೆ ಸ್ಯಾಟರ್ಡೇನೂ ಓಡಾಟ ಆಯಿತಾ, ಹಾಗಾಗಿ ವ್ಲಾಗ್ ಏನೂ ಮಾಡೋಕ್ಕಾಗಲಿಲ್ಲ. ಸಂಡೇ ಮಾರ್ನಿಂಗು ಬೆಳಗ್ಗೆ ಎದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಎದ್ಬಿಟ್ಟು ಎಲ್ಲ ಗುಡಿಸಿ ಒರೆಸಿ ಆಮೇಲೆ ಸ್ವಲ್ಪ ಬಟ್ಟೆ ಕೂಡ ಹರಾಕ್ತಾಯಿದ್ದೆ. ಹೊರಗಡೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸಂಡೇ ಹೋಗಬೇಕು ಎಲ್ಲರೂ ಅಂಥೇಳಿ. ಹಾಗಾಗಿ ಬಟ್ಟೆ ಕೂಡ ಒಣಗಾಕಿ ಹೋಗ್ಬಿಟ್ರೆ ಬರೋ ಅಷ್ಟೆಲ್ಲ ಹಾರ್ಕೊಂಡಿರುತ್ತೆ, ಇಲ್ಲ ಅಂತಂದರೆ ಬಟ್ಟೆ ಹಾಗೆ ಉಳ್ಕೊಂಬಿಡುತ್ತೆ ಅಂಥೇಳಿ ಬಟ್ಟೆ ಎಲ್ಲ ಫಸ್ಟು ಒಣಗಾಕ್ಬಿಟ್ಟೆ. ಬಟ್ಟೆ ಎಲ್ಲ ಹಾಕಿದ್ದನ್ನೆಲ್ಲ ಎತ್ತಿ ಮಡಚಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಕಸ ಎಲ್ಲ ಗುಡಿಸಿ ಆಮೇಲೆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಸ್ನಾನ ಮಾಡಿಕೊಂಡು ಅದಾದ ನಂತರ ಇವತ್ತು ಬಾಗಿಲು ಪೂಜೆ, ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ. ಅಮಾವಾಸ್ಯೆ ಅಲ್ವಾ ಇವತ್ತು, ಅದು ಅಲ್ಲದೆ ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗಲಿ ಅಂತ ಹೇಳಿಬಿಟ್ಟು ಅವರ ಪಾದ ಪೂಜೆ ಮಾಡೋ ಅಂಥದ್ದು ಇರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಆ ರೀತಿ ಸಂಪ್ರದಾಯ ಇದುವರೆಗೂ ಬೆಳ್ಕೊಂಡು ಬಂದಿಲ್ಲ. ಆದರೆ ಹೊಸದಾಗಿ ಒಳ್ಳೆಯದಾಗತ್ತೆ ಅನ್ನೋದಿದ್ರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ನಾನು ಕೂಡ ಎಷ್ಟೊಂದು ಸರಿ ತುಂಬ ಜನ ಮಾಡ್ತಾ ಇರ್ತಾರೆ. ನಮ್ಮ ಮನೆ ಹತ್ರನೂ ತುಂಬ ಜನ ಮಾಡ್ತಾರಿದ್ರು, ಮುಂಚೆನೂ ಅಷ್ಟೇ. ಹಳೆ ಮನೆ ಹತ್ರನೂ ಮಾಡ್ತೀನಿ ಅಂತಂದರೆ ನಮ್ಮ ಮನೆಯಲ್ಲಿ ಅನಿಲ್ಗೆ ಅಷ್ಟೇನು ಇಷ್ಟ ಆಗೋಲ್ಲ. ಹಾಗಾಗಿ ಬೇಡ ಅಂತ ಹೇಳ್ತಾರೆ. ಅದು ಮೊದಲಿಂದನೂ ಮಾಡ್ಕೊಂಡು ಬಂದಿಲ್ಲ ಅಲ್ವಾ, ಹಾಗಾಗಿ ಇವಾಗೂ ಏನು ನಾನು ಮಾಡೋದಕ್ಕೆ ಹೋಗಲ್ಲ. ಪ್ರತಿ ವರ್ಷವೂ ನಾನು ಅವ್ರಿಗೆ ಹೇಳೋದು, ಪೂಜೆ ಮಾಡ್ತೀನಿ ರೀ, ಏನಾಗಲ್ಲ, ಹೊಸದಾಗಿ ಏನೋ ಶುರು ಮಾಡಿದ್ರೆ ಒಳ್ಳೆಯದೇ, ಏನದರಿಂದ ಏನೂ ತಪ್ಪಿಲ್ಲ, ಮಾಡ್ತೀನಿ ನಾನು ಅಂತ ಹೇಳೋದವ್ರಿಗೆ. ಅವರು ಇಲ್ಲ, ನಾವಿಬ್ಬರು ಒಂದೇ ಅಲ್ವಾ, ಏನಕ್ಕೆ ಈಗ ನಾನು ನೀನು ಪಾದ ಪೂಜೆ ಮಾಡ್ಬೋದಾ ಆ ಥರ ಎಲ್ಲ ಮಾತಾಡ್ತಾರೆ. ಅದಕ್ಕೆ ಸರಿ ಆಯಿತು ಬಿಡಪ್ಪ ಅಂತ ಹೇಳಿ ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಪ್ರತಿ ವರ್ಷ ಏನು ಮಾಡ್ತಾಯಿದ್ದೆ, ಪೂಜೆ ಮಾಡಿಕೊಂಡು ನಾನೇ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೆ. ಆದರೆ ಇವತ್ತು ಫುಲ್ ಫ್ಯಾಮಿಲಿ ಎಲ್ಲ ನಾವು ಟೆಂಪಲ್ಗೆ ಹೊರಟಿದ್ದೀವಿ. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಟಿದ್ದೀನಿ, ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ವ, ದರ್ಶನ ಆದಮೇಲೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಾಕ್ಸಿಗೆಲ್ಲ ಹಾಕಿಟ್ಟಿದ್ದೀನಿ. ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ನಮ್ಮ ಅತ್ತೆ ಕೂಡ ರೆಡಿ ಆಗಿಬಿಟ್ಟು ನೀರು ಬಾಟಲ್ ಎಲ್ಲ ತುಂಬಿಕೊಳ್ತಾ ಇದ್ದಾರೆ. ಕುಡಿಯೋಕ್ಕೆ ನೀರೊಂದು ತುಂಬಿಸಿಟ್ಟಿರಲಿಲ್ಲ, ತಿಂಡಿ ಎಲ್ಲ ಮಾಡಿ ಬಾಕ್ಸಿಗೆಲ್ಲ ಕಟ್ಟಿಟ್ಟಿದ್ದೆ. ಹಾಯ್ ಹೇಳು. ನೀನು ಕೃಷ್ಣ ತಿರ್ಗಿ ಕಡೆ ಇಲ್ಲಿ ನೋಡಬೇಕು. ಎಲ್ಲ ರೆಡಿ ಆಗಿದ್ವಿ ಆಚೆ ಹೋಗೋಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಭಾನುವಾರ ಬೆಳಗ್ಗೆ ರೆಡಿ ಆಗಿ ಆಚೆ ಹೋಗ್ತಾ ಇದ್ದೀವಿ. ಎಷ್ಟೋ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಜಾಗಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲಿಗೂ ಇಲ್ಲ, ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ.
ಹೋಗೋಕ್ಕಾಗಿರಲಿಲ್ಲ. ಒಂದು 2 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು. ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಅನಿಲ್ ಡ್ರೈವ್ ಮಾಡ್ತಾ ಇದ್ದಾರೆ, ಫುಲ್ ಸೀರಿಯಸ್ ಆಗಿದ್ದಾರೆ. ಹಾಂ, ತೆಗ್ದಿರುತ್ತೆ. ನಮ್ಮ ಚಿನ್ನು, ನಮ್ಮ ಕೃಷ್ಣ ನೋಡಿ ಫ್ರಂಟೇ ಕೂತ್ಕೋಬೇಕು ಅಂತ ನನ್ನ ಜೊತೆ ಫ್ರಂಟಲ್ಲಿ ಕೂತಿದ್ದಾನೆ. ನಮ್ಮ ಚಿನ್ನು ನಮ್ಮ ಅತ್ತೆ ಹಿಂದೆ ಕೂತಿದ್ದಾರೆ. ಇವಾಗ ಹೊರಡ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ನಮ್ಮ ಜರ್ನಿ, ಏನೇನೆಲ್ಲ ಆಗುತ್ತೆ ಇವತ್ತು, ಒನ್ ಡೇ ಟ್ರಿಪ್ ಹೆಂಗಿರುತ್ತೆ ಅಂತ. ಒನ್ ಡೇ ಫುಲ್ಲು ಸ್ಪೆಂಡ್ ಮಾಡ್ಕೊಂಬರೋಣ ಅಂತ. ಅದೊಂದೇ ದೇವಸ್ಥಾನ ಅಂತಲ್ಲ, ಇನ್ನು ಬೇರೆ ಕಡೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಈಗ ಕೂಡ ಬನ್ನಿ. ಇವಾಗ ನಾವು ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಶಿವನಹಳ್ಳಿ ದೇವಸ್ಥಾನಕ್ಕೆ, ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಇವತ್ತು ತುಂಬ ಚೆನ್ನಾಗಿತ್ತು ವೆದರ್. ಹೇಳಬೇಕಂದ್ರೆ ಮಳೆ ಇರಲಿಲ್ಲ, ಮೋಡ ಆಗಿತ್ತು ಬೆಳಗ್ಗೆ ಎಲ್ಲ. ಮಧ್ಯಾಹ್ನ ಮೇಲೆ ತುಂಬಾ ಬಿಸಿಲಿತ್ತು. ಹಾಗೆಯೇ ಇವತ್ತೇನು ಮಾಡಿದೆ ನಾನು, ಸಂಡೇ ಅಲ್ವಾ, ಬೆಳಗ್ಗೆ ಒಂದು ಮಿನಿ ವ್ಲಾಗ್ನ, ಅಂದರೆ ಲಾಂಗ್ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಯಾಕೆಂದರೆ ಶನಿವಾರ ಸ್ವಲ್ಪ ತಲೆನೋವಿತ್ತು, ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಲೈಟಾಗಿ ವೀಡಿಯೋನ ತೊಗೊಂಡಿದ್ದೆ. ಅದನ್ನು ಇವತ್ತಿನ ವ್ಲಾಗ್ ಜೊತೆಗೆ ಆ್ಯಡ್ ಮಾಡೋಣ, ಲಾಂಗ್ ವೀಡಿಯೋನ. ಮಂಡೇ ಹಾಕೋಣ ಲಾಂಗ್ ವೀಡಿಯೋನ, ಸಂಡೇ ಮಿನಿ ವ್ಲಾಗ್ ಹಾಕೋಣ ಅಂಥೇಳಿ ರೆಡಿ ಮಾಡಿಬಿಟ್ಟು ಶೆಡ್ಯೂಲ್ ಮಾಡಿದ್ದೆ. ಬಟ್ ಅದು ಪೋಸ್ಟೇ ಆಗಿಲ್ಲ, ಅನ್ಲಿಸ್ಟ್ ಆಗಿದೆ. ಆ್ಯಕ್ಚುಲಿ ಸ್ವಿಚ್ ಆಫ್ ಆಗೋಯಿತು ಸಂಜೆ ಅಷ್ಟರಲ್ಲಿ, ಅಂದರೆ ಮಧ್ಯಾಹ್ನ ಅಷ್ಟರಲ್ಲೇ ಸ್ವಿಚ್ ಆಫ್ ಆಗೋಯಿತು ನನ್ನ ಫೋನು. ಈಗ ಹೋಗಿದ್ದೇನು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಶೂಟ್ ಆಯಿತು, ಅದಾದಮೇಲೆ ಆಗಲಿಲ್ಲ. ಅಂದರೆ ವೀರಭದ್ರ ಸ್ವಾಮಿ ದೇವಸ್ಥಾನದಿಂದ ಹೊರಟ್ವಾ, ಅಲ್ಲಿಂದ ಸ್ವಿಚ್ ಆಫ್ ಆಗೋಯಿತು. ನಾನು ಅಟ್ಲೀಸ್ಟ್ ಚೆಕ್ ಮಾಡೋಣ ಏನಾಗಿದೆ ಅಂತ ನೋಡೋಕ್ಕೆ ಅಂತ ಅಂದರೂ ಕೂಡ ಸ್ವಿಚ್ ಆಫ್ ಆಗಿತ್ತಾ. ಹಾಗಾಗಿ ವಿಡಿಯೋ ಅದು ಅನ್ಲಿಸ್ಟು ಪ್ರೈವೇಟ್ ಏನೋ ಆಗಿತ್ತು, ನಾನು ನೋಡೇ ಇಲ್ಲ. ನನ್ನ ಒಂದು ಚಾಲೆಂಜು ಏನಾಯಿತು ಏನೋ ಗೊತ್ತಿಲ್ಲ, ನನ್ನ ಬೇಜವಾಬ್ದಾರಿ ತಂದಿಂದನೋ ಅಥವಾ ಪ್ರಾಬ್ಲಮಿಂದನೋ ವಿಡಿಯೋ ನೋಡಿ ಒಂದು 3 ಡೇಸ್ ಆಗ್ತೆ, ಅದಾದಮೇಲೆ ಈ ರೀತಿ ಆಗೋಯಿತು. ಪರವಾಗಿಲ್ಲ, ಮಂಡೇ ಮಾರ್ನಿಂಗ್ ಅದನ್ನು ಮತ್ತೆ ಶೆಡ್ಯೂಲ್ ಮಾಡಿದೆ. ಅಂದರೆ ಸಂಡೇ ನೈಟ್ ಬಂದುಬಿಟ್ಟು ಸ್ವಿಚ್ ಆನ್ ಮಾಡಿದಾಗ ವಿಡಿಯೋ ಪಬ್ಲಿಕ್ ಆಗಿರಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಹಿಂಗಾಗತ್ತೆ. ಸೊ ಸಂಡೇ ಮಾರ್ನಿಂಗು ಮಿನಿ ವ್ಲಾಗ್ ಬರುತ್ತೆ. ಹಾಗೆಯೇ ಈ ವಿಡಿಯೋನು ಕೂಡ ಸಂಡೇ ಈವ್ನಿಂಗೇ ನಾನು ಪೋಸ್ಟ್ ಮಾಡ್ತೀನಿ. ಹಾಗೆಯೇ ಈವ್ನಿಂಗ್ ಪೋಸ್ಟ್ ಮಾಡೋದು ಓಕೆ ಅಂತ ಒಂದಷ್ಟು ಜನ ಹೇಳ್ತಾರೆ, ಇಲ್ಲ ಮಧ್ಯಾಹ್ನ ವ್ಲಾಗ್ನ ಪೋಸ್ಟ್ ಮಾಡಿ ಅಂತ ಕೂಡ ಒಂದಷ್ಟು ಜನ ಹೇಳ್ತಾರೆ. ಹೆಂಗೆ ಮಾಡೋದು ಅಂತ ನನಗೆ ಒಂದೊಂದು ಸರಿ ಕನ್ಫ್ಯೂಷನ್ ಆಗುತ್ತೆ. ಬೆಳಗ್ಗೆ ಹಾಕ್ಲಾ, ಒಂದು 12:30 ಹಂಗೆ ಹಾಕ್ಲಾ, 12-11 ಹಂಗೆ ಹಾಕ್ಲಾ, ಇಲ್ಲ ಬೆಳಗ್ಗೆನೇ ಪೋಸ್ಟ್ ಮಾಡಲಾ, ಇಲ್ಲ ಸಂಜೆ ಮಾಡಲಾ ಅಂತ ಹೇಳಿ ನನಗೇ ಕನ್ಫ್ಯೂಷನ್ ಆಗುತ್ತೆ. ವಿಡಿಯೋ ಏನೋ ಹಿಂದಿನ ದಿನ ರಾತ್ರಿನೇ ಕುತ್ಕೊಂಡು ನಾನು ವಾಯ್ಸ್ ಓವರ್ ಎಲ್ಲ ಕೊಟ್ಟು ರೆಡಿ ಮಾಡಿ ಇಟ್ಟಿರ್ತೀನಿ. ಬಟ್ ಪೋಸ್ಟ್ ಮಾಡೋದು ಯಾವಾಗ ಅಂತಲೇ ನಂಗೊಂಥರ ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ ಒಂದೊಂದು ಸರಿ. ನೋಡೋಣ, 1 ವೀಕು ಸಂಜೆ ಪೋಸ್ಟ್ ಮಾಡ್ತೀನಿ, ಅದಾದಮೇಲೆ 1 ವೀಕ್ ಬೆಳಗ್ಗೆ ಪೋಸ್ಟ್ ಮಾಡ್ತೀನಿ. ಯಾವುದು ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಮೇಲೆ ಹೋಗ್ತೀನಿ, ಹೇಗಾಗುತ್ತೆ ಅಂತ ಹೇಳಿ ನೋಡೋಣ. ಹಾಗೆಯೇ ಇವತ್ತು ಕನಕಪುರಕ್ಕೆ ತುಂಬ ದಿನ ಆದಮೇಲೆ ಹೊರಟಿದ್ವಿ. ನಾನು ಆಲ್ರೆಡಿ ಹೇಳ್ದಂಗೆ ಒಂದು 2 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಂದರೆ ಅನಿಲ್ ಬರ್ತಡೇಯಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಅನಿಲ್ ಕೂಡ ಬ್ಯುಸಿ, ಒಂದು ಕಡೆ ಆ ಬ್ಯುಸಿ ವೀಕೆಂಡ್ ಬಂತ ಅಂದರೆ ಬೇರೆ ಕಡೆ ಕೆಲಸಗಳೇ ಆಗ್ತಾಯಿತ್ತು. ಹಾಗಾಗಿ ಹೋಗೋಕ್ಕಾಗ್ತಿರಲಿಲ್ಲ. ಈ ವೀಕೆಂಡ್ನ ಸ್ಪೆಷಲಾಗಿ ಸಂಡೇ ಬೇಕೇ ಬೇಕು, ಹೋಗಲೇಬೇಕು ಅಂತ ಹೇಳಿ ಇಟ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ರೋಡಂತೂ ತುಂಬಾ ಚೆನ್ನಾಗಿದೆ, ವೆದರ್ ಕೂಡ ಅಷ್ಟೇ ಪ್ಲೆಸೆಂಟ್ ಆಗಿತ್ತು. ಆದರೆ ಒಂದೇ ಒಂದು ಮಿಸ್ಸಿಂಗ್ ಏನು ಅಂತಂದರೆ ನಮ್ಮಮ್ಮ ಬಂದಿರಲಿಲ್ಲ ಅಂತ ನಮ್ಮ ಅತ್ತೆ ಅಂತೂ ತುಂಬ ಕೇಳ್ತಾಯಿದ್ರು. ನಮ್ಮಮ್ಮನ ಕರಿಬೇಕಾಗಿತ್ತು. ನನಗೂ ಕೂಡ ಮರ್ತೋಯ್ತು. ಹಿಂದಿನ ದಿನವೇ ಹೇಳಿದರೆ ನಮ್ಮಮ್ಮ ಕೂಡ ರೆಡಿಯಾಗಿರೋರು, ಪಾಪ ಬೆಳಗ್ಗೆ ಹೇಳಿದ್ರು ರೆಡಿಯಾಗಿರೋರು. ಬಟ್ ನಾವು ಯಾವಾಗಲೂ ನಾವೇ ಹೋಗ್ತಾ ಇದ್ವಲ್ಲ, ಹಾಗಾಗಿ ನಾನೇನು ಹೇಳೋಕ್ಕೆ ಹೋಗಲಿಲ್ಲ. ಏನಕ್ಕೆ ಬಿಡು, ನಾವೇ ತಾನೇ ಇಲ್ಲೇ ತಾನೇ ಹೋಗ್ಬಿಟ್ಟು ಬರೋದು ಅಂತ ಹೇಳಿ. ಆಮೇಲೆ ನೋಡಿದ್ರೆ ಬೇರೆ ಕಡೆ ಹೋಗೋಣ ಅಂತ ಅಂದರು ಅನಿಲು. ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಂದ ಇನ್ನೂ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ. ಆ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ ಅಂದರು. ಆಮೇಲೆ ಅಂದ್ಕೊಂಡೆ, ಅಯ್ಯೋ ನಮ್ಮನ್ನು ಕರ್ಕೊಬೋದಾಗಿತ್ತು ಅಂತ ಹೇಳಿ. ನಮ್ಮಮ್ಮ ಬಂದಿದ್ದರೆ ನಮ್ಮ ಅತ್ತೆಗೂ ಸ್ವಲ್ಪ ಖುಷಿಯಾಗಿರೋದು. ದಾರಿ ಉದ್ದಕ್ಕೂ ಅದನ್ನೇ ಹೇಳ್ತಾಯಿದ್ರು ನಮ್ಮತ್ತೆ. ನಿಮ್ಮಮ್ಮನೂ ಕರಿಬೇಕಾಗಿತ್ತು, ರೆಡಿಯಾಗಿ ಬಂದಿರೋರು, ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿ ತುಂಬ ಮಿಸ್ ಮಾಡ್ಕೊಳ್ತಾಯಿದ್ರು. ಅನಿಲ್ ಕೂಡ ಅಷ್ಟೇ. ಹಾಗೆಯೇ ಇನ್ನೊಂದು ವಿಷಯ ಅಂತ ಅಂದರೆ, ನಾನು ನಮ್ಮ ಅತ್ತೆನ ನಮ್ಮಮ್ಮನ ಕರ್ಕೊಂಡು ಶಾಪಿಂಗ್ ಹೋಗಿದ್ದು, ಚಿಕ್ಕಪೇಟೆಗೆ ಹೋಗಿದ್ದು, ಮತ್ತು ಕೊಲಾಬ್ರೇಷನ್ ವಿಡಿಯೋಗೆ ಎಲ್ಲ ಹೋಗಿದ್ದೆ. ಎಲ್ಲ ನೋಡಿಬಿಟ್ಟು ಅನಿಲ್ ಕೂಡ ಹೇಳ್ತಾಯಿದ್ರು, ನೀನು ಏನು ಕೊಡಿಸ್ತೀಯೋ ಬಿಡ್ತೀಯೋ ಅದನ್ನೆಲ್ಲ ಏನೋ ಅದು ಲೆಕ್ಕಕ್ಕೆ ಬರಲ್ಲ. ಬಟ್ ಅವರಿಬ್ರು ಕರ್ಕೊಂಡು ಹೋಗಿ ನೀನು ಅವ್ರ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆಯಲ್ಲ, ಅದು ಮರೆಯೋದಕ್ಕಾಗಲ್ಲ ಅಂತ ಇವತ್ತು ಅದನ್ನೇ ಮಾತಾಡ್ತಾ ಇದ್ವಿ. ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ದೆ ನಾನು. ಸೀರೆ ತೊಗೊಂಡ್ವಿ, ಅಲ್ಲಿ ಇಲ್ಲಿ ಸುತ್ತಾಡಿದ್ವಿ, ಸಾಕಷ್ಟು ಶಾಪ್ಗಳನ್ನ ವಿಸಿಟ್ ಮಾಡಿಸ್ದೆ. ಚಿಕ್ಕಪೇಟೆಲೂ ಅಷ್ಟೇ, ರಾಜಾ ಮಾರ್ಕೆಟು ಇದೆಲ್ಲ ಗೊತ್ತಿರಲಿಲ್ಲ, ಎಷ್ಟೊಂದೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದೆ ರೀ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅದೆಲ್ಲ ತೋರಿಸಿದೋಕೆ, ಅದು ಇದು ವಸ್ತುಗಳು ತೊಗೊಂಡಿದ್ದೋಕೆ ಎಲ್ಲ ಓಕೆ. ಬಟ್ ಒಂದು ಟೈಮ್ ಇದೆಯಲ್ಲ, ಅದು ತುಂಬಾ ಪ್ರೀಶಿಯಸ್ಸು. ನೀನು ಬ್ಯುಸಿ ಇರ್ತಾಯಿದ್ದೆ, ಆಫೀಸ್ಗೆ ಹೋಗ್ತಾಯಿದ್ದೆ, ಮಕ್ಕಳು ಕೆಲಸದಲ್ಲಿ ಬ್ಯುಸಿ ಇರ್ತಾಯಿದ್ದೆ, ಅದೆಲ್ಲದ್ರ ಮಧ್ಯೆನೂ ನೀನು ಅವರಿಬ್ಬರನ್ನ ಕರ್ಕೊಂಡು ಒಂದಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆಯಲ್ಲ, ಅದು ತುಂಬಾ ಪ್ರೀಶಿಯಸ್ ಅವ್ರಿಗೆ. ಆ್ಯಕ್ಚುಲಿ ತುಂಬ ಖುಷಿ ಪಡ್ತಾರೆ.
ನನ್ನ ಮಗಳಾಗಿರ್ಬೋದು, ನನ್ನ ಸೊಸೆ ಆಗಿರ್ಬೋದು, ನನ್ನ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ನನಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ನನ್ನ ಕರ್ಕೊಂಡು ಹೋಗಿದ್ದಾರೆ ಹೊರಗಡೆ, ಪ್ರೀತಿ ತೋರಿಸ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಅವ್ರಿಗೆ. ಇನ್ನೇನೇ ಕೊಡಿಸಿದ್ರು ವಸ್ತು ಏನೇ ಇರ್ಬೋದು ಅವ್ರು ಏನೂ ತೊಗೊಂಡು ಹೋಗಲ್ಲ. ಹೋಗಬೇಕಿದ್ರೆ ಯಾರಾದರೂ ಅಷ್ಟೇ, ನಾನಾದರೂ ಅಷ್ಟೇ, ನೀನಾದರೂ ಅಷ್ಟೇ, ಹೋಗಬೇಕಿದ್ರೆ ಎಲ್ಲ ಬಿಟ್ಟೇ ಹೋಗೋದು. ಆದರೆ ಆ ಮೆಮೊರೀಸ್ ಇರುತ್ತಲ್ಲ ಅದು ಮಾತ್ರ ಕೊನೆವರೆಗೂ ಹಾಗೇ ಉಳ್ಕೊಳುತ್ತೆ. ಹಾಗಾಗಿ ಆದಷ್ಟು ಸ್ವೀಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನಿಲ್ ಹೇಳ್ತಾಯಿದ್ರು. ಮನೆ ಅಂತ ಅಂದಮೇಲೆ ಯಾವಾಗಲೂ ಖುಷಿಯಾಗಿರೋದಕ್ಕಾಗಲ್ಲ. ಒಂದೊಂದು ಸರಿ ಬೇಜಾರು, ಕೋಪ, ದುಃಖ, ಅಳು ಎಲ್ಲ ಇರುತ್ತೆ. ಆದರೆ ಒಂದೊಂದು ಸರಿನಾದರೂ ನಗ್ಬೋದಲ್ವ, ಆ ನಗುನ ಹಂಚಬೇಕು ಯಾವಾಗಲೂ. ದುಃಖ ಆಗಿರ್ಬೋದು, ಕೋಪ ಆಗಿರ್ಬೋದು, ಅದನ್ನೆಲ್ಲ ಆದಷ್ಟು ತಾಳ್ಮೆಯಿಂದ ವ್ಯವಹರಿಸ್ಬೇಕು. ಆದರೆ ನಗು ಆದರೆ ತಡೆ ಇಲ್ಲದೆ ಇರೋಷ್ಟು ನಗಬೇಕು. ಖುಷಿ ಎಲ್ಲರಿಗೂ ಜಾಸ್ತಿ ಹಂಚಬೇಕು. ಅದೇ ಕೋಪ, ದ್ವೇಷ ಅದನ್ನೆಲ್ಲ ಹಂಚಕ್ಕೆ ಹೋಗಬಾರ್ದು. ಇನ್ನು ವೀಡಿಯೋಸಲ್ಲೂ ಅಷ್ಟೇ ಜನ ಎಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾರೆ. ಹಾಗಾಗಿ ಜಾಸ್ತಿ ನೆಗೆಟಿವಿಟಿನೆಲ್ಲ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡ. ಪಾಸಿಟಿವ್ ಆಗಿ ವ್ಲಾಗ್ನ ಪೋಸ್ಟ್ ಮಾಡು. ಪರವಾಗಿಲ್ಲ, ನಮ್ಮ ಕಷ್ಟಗಳೆಲ್ಲ ಅವ್ರ ಹತ್ರ ಹೇಳ್ಕೊಳ್ಳೇಬೇಕಂತ ಏನೂ ಇಲ್ಲ ಅಂತ. ಹಾಗಾಗಿ ನನಗೂ ಕೂಡ ಅವ್ರು ಹೇಳಿದ್ದು ಸರಿ ಅಂತ ಅನ್ನಿಸ್ತು. ಅದಕ್ಕೆ ಆದಷ್ಟು ಪಾಸಿಟಿವಿಟಿನೇ ಸ್ಪ್ರೆಡ್ ಮಾಡ್ತೀನಿ. ನನ್ನ ವ್ಲಾಗ್ಸಲ್ಲಿ ಯಾವಾಗಲೂ ಅಷ್ಟೇ ಹಾಗೇನೇ ಇರುತ್ತೆ. ಇವಾಗ ಇಲ್ಲಿ ನನ್ನ ಮಗ, ನನ್ನ ಮಗಳು, ಮತ್ತು 3 ಜನನು ಅವ್ರವ್ರ ಫೇವ್ರೇಟ್ ಸಾಂಗು, ಒಬ್ಬೊಬ್ರದ್ದು 2 ಸಾಂಗ್ ಅಂತೇಳಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನಗಂತೂ ಈ ಥರ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ. ಅನಿಲ್ ಕೇಳ್ತಾ ಇದ್ದೆ, ಟ್ರಿಪ್ ಎಲ್ಲರೂ ಹೋಗೋಣ ರೀ ಪ್ಲೀಸ್, ನೆಕ್ಸ್ಟ್ ವೀಕ್ ಎಲ್ಲರೂ ಹೋಗೋಣ ಅಂಥೇಳಿ. ಈ ವೀಕು ನಮ್ಮನೆ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ವೀಕ್ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ರು ಅನಿಲು, ನೆಕ್ಸ್ಟ್ ವೀಕು ಎಲ್ಲರೂ ಹೋಗೋಣ ಸಂಡೇ ಅಂತ ಹೇಳ್ಬಿಟ್ಟು. ನಾನು ಕೂಡ ಆಯಿತು ಎಲ್ಲರೂ ಹೋಗೋಣ ಅಂತ ಹೇಳಿದ್ದೀನಿ. ಮೈಸೂರು ಕಡೆ ಎಲ್ಲರೂ ಹೋಗೋಣ ಅಂತ ಹೇಳ್ತಾಯಿದ್ರು ಅನಿಲು. ನಾವು ಆ್ಯಕ್ಚುಲಿ ಏನಂತ ಅಂದ್ಕೊಂಡಿದ್ವಿ, ಚಿಕ್ಕಮಗಳೂರು ಆ ಕಡೆ ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಆದರೆ ಇವಾಗ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ, ಭೂಕುಸಿತ ಎಲ್ಲ ಆಗ್ತಾಯಿದೆ ಅಲ್ವಾ ಎಲ್ಲ ಕಡೆ. ಹಾಗಾಗಿ ಮಳೆ ಜಾಸ್ತಿ ಇರೋ ಕಡೆ ಹೋಗಬಾರ್ದು, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು. ಆಲ್ರೆಡಿ ಸಾಕಷ್ಟು ಜನ ಕಷ್ಟದಲ್ಲಿದ್ದಾರೆ. ಎಲ್ಲಿ ಕೇಳಿದ್ರು ಮಳೆ, ಗುಡ್ಡ ಕುಸಿತ, ಅದು ಇದು ಆಗ್ತಾಯಿದೆ. ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿ ನಾವು ಕೂಡ ಅಷ್ಟೇ. ಅಯ್ಯೋ ಎಷ್ಟೊಂದು ಜನ ಏನೇನೆಲ್ಲ ಆಗ್ಬಿಟ್ಟಿದೆ, ನ್ಯೂಸ್ ಹಾಕಿದ ತಕ್ಷಣ ಅದೇ ಬರುತ್ತಪ್ಪ. ನನಗಂತೂ ಒಂಥರ ಭಯ ಆದಂಗೆ ಆಗ್ಬಿಟ್ಟಿದ್ವಿ. ಏನು ಇಷ್ಟೊಂದು ಮಳೆ ಹಿಂಗೆಲ್ಲ ಆಗ್ತಾಯಿದೆ ಅಲ್ಲಪ್ಪ, ಏನು ವಿನಾಶಕ ಈ ಥರ ಎಲ್ಲ ಆಗ್ತಾಯಿದೆಯಾ ಅಂತ ಅನ್ನಿಸ್ತಾಯಿತ್ತು. ಅಂದರೆ ಪ್ರಳಯ ಅಂತಾರಲ್ಲ ಆ ರೀತಿ ಎಲ್ಲ ಕಡೆಯಿಂದನೂ. ಒಂದು ಕಡೆಯಿಂದ ಬಿಸಿಲು ಸಿಕ್ಕಾಬಟ್ಟೆ ಇತ್ತು, ಮಳೆಯನ್ನೇ ಇರಲಿಲ್ಲ ಈ ವರ್ಷ. ಇದಕ್ಕಿದ್ದಂಗೆ ಮಳೆ ಶುರುವಾಯಿತು, ಇಷ್ಟೊಂದು ಶುರುವಾಗೋಯಿತು ಅಂತ ಅಂದರೆ ಎಲ್ಲ ಹಾಳಾಗೋಷ್ಟು ಶುರುವಾಗೋಯಿತು. ಜನನೇ ಫುಲ್ಲು ಕೊಚ್ಕೊಂಡು ಹೋಗೋ ಅಷ್ಟು ಮಳೆ ಶುರುವಾಗೋಯಿತು. ಈ ರೀತಿ ನೋಡಿ ಬಂದರೆ ಪ್ರಕೃತಿ ವಿಕೋಪ ಹೇಗಿರುತ್ತೆ ಅಂಥೇಳಿ. ಬಿಸಿಲು ಬಂದರೆ ಹೆವಿ ಬಿಸಿಲು, ಮಳೆ ಬಂದರೆ ಹೆವಿ ಮಳೆ, ಈ ರೀತಿ ಆಗ್ಬಿಟ್ರೆ ಹೆಂಗಪ್ಪ ಜೀವನ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಆದರೆ ಇದೆಲ್ಲದಕ್ಕೂ ಕಾರಣ ಮನುಷ್ಯನೇ ಅಲ್ವಾ. ಮನುಷ್ಯ ಪ್ರಕೃತಿನ ಎಷ್ಟು ಹಾಳು ಮಾಡ್ತಾನೋ ಅಷ್ಟು ಪ್ರಕೃತಿ ನಮ್ಮನ್ನು ಹಾಳು ಮಾಡುತ್ತೆ. ಅದ್ರ ಜಾಗನ ನಾವು ಅಕ್ವೈರ್ ಮಾಡ್ಕೊಳ್ತಾ ಹೋದಂಗೂ ಅಂತ. ಅಂದರೆ ಈಗ ವಯನಾಡಲ್ಲೇ ಆಗಿರ್ಬೋದು, ಸಾಕಷ್ಟು ರೆಸಾರ್ಟ್ಗಳು, ಗುಡ್ಡ ಎಲ್ಲ ಕಡಿದ್ಬಿಟ್ಟು ರೋಡು, ಹೋಮ್ ಸ್ಟೇ ಅವು ಇವು ಎಲ್ಲ ಸಿಕ್ಕಾಬಟ್ಟೆ ಬೆಟ್ಟ ಗುಡ್ಡಗಳನ್ನೆಲ್ಲ ಏನು ಕಡಿದು ಮಾಡಿದ್ದಾರೆ. ಅಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿರೋದು, ಅಲ್ಲಿನೇ ಹಾನಿ ಆಗಿರೋದು. ಇನ್ನು ಬೇರೆ ಎಲ್ಲೂ ಏನೂ ಆಗಿಲ್ಲ. ನಾರ್ಮಲ್ ಮೊದಲಿಂದ ಊರುಗಳೇನಿದೆ ಅಲ್ಲಿಗೆಲ್ಲ ಏನೂ ಸಮಸ್ಯೆ ಆಗಿರೋದಿಲ್ಲ. ಎಲ್ಲಿ ಹೊಸದಾಗಿ ಅವರು ಎಲ್ಲ ಬೆಟ್ಟ ಎಲ್ಲ ಕೊರೆದ್ಬಿಟ್ಟು ಎಲ್ಲ ಹಾಳು ಮಾಡಿ ಎಲ್ಲ ಮಾಡಿರ್ತಾರೆ ಅಲ್ವಾ, ಅಲ್ಲಿನೇ ಪ್ರಾಬ್ಲಮ್ ಆಗೋದು. ಪ್ರಕೃತಿನ ನಾವೆಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ಅದ್ರ ಡಬಲ್ ಅದು ನಮಗೆ ಕೊಡುತ್ತೆ. ಮನುಷ್ಯನೂ ಅಷ್ಟೇ. ಮನುಷ್ಯನಿಗೆ ನಾವು ದ್ವೇಷ ಕೊಟ್ಟರೆ ಅದ್ರ ಡಬಲ್ ದ್ವೇಷ ನಮಗೆ ಸಿಗುತ್ತೆ, ಪ್ರೀತಿ ಕೊಟ್ಟರೆ ಡಬಲ್ ಪ್ರೀತಿ ಸಿಗುತ್ತೆ. ಯಾವಾಗೂ ಅಷ್ಟೇ, ನೀವೇನು ಕೊಡ್ತೀರಾ ಅದು ನಿಮಗೆ ವಾಪಸ್ ಬರುತ್ತೆ. ನೀವು ದ್ವೇಷ ಕೊಟ್ಟರೆ ನಿಮಗೆ ದ್ವೇಷನೇ ವಾಪಸ್ ಬರುತ್ತೆ. ನೀವು ಕೋಪ ಕೊಟ್ಟರೆ, ನೀವು ಅಸೂಯೆ ಕೊಟ್ಟರೆ ನಿಮ್ಗೆ ಅದೇ ವಾಪಸ್ ಬರುತ್ತೆ. ಅದೇ ನೀವು ಪ್ರೀತಿ ಕೊಟ್ಟರೆ ಪ್ರೀತಿನೇ ನಿಮಗೆ ಡಬಲ್ ಆಗಿ ವಾಪಸ್ ಸಿಗುತ್ತೆ. ನಿಜವಾಗ್ಲೂ ಹೌದು, ಇದಂತೂ 100% ನಿಜ. ಹೂವು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಹಾರ ಎಲ್ಲ ತೊಗೊಂಡು ಕನಕಪುರದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ನಾನು ಅನಿಲ್ ಇಬ್ಬರು ಹೋಗ್ತಾ ಇದ್ದೀವಿ. ಮಕ್ಕಳು ನಮ್ಮ ಅತ್ತೆ ಕಾರಲ್ಲೇ ಇದ್ದಾರೆ. ಬಿಸಿಲಿದೆ ಇವತ್ತು, ಚೆನ್ನಾಗಿದೆ ಒಂಥರ. ಇಬ್ಬರು ವೈಟ್ ಮ್ಯಾಚಿಂಗ್. ಇವತ್ತು ಕೋಇನ್ಸಿಡೆನ್ಸ್ ಆಗಿ ಇಬ್ಬರೂ ವೈಟೇ ಹಾಕ್ಕೊಂಡಿದ್ವಿ. ಮನೆಯಲ್ಲಿ ಎಲ್ಲರೂ ಅಷ್ಟೇ ಆಲ್ಮೋಸ್ಟ್ ಸ್ವಲ್ಪ ವೈಟಿಶ್. ಅಂದರೆ ನಮ್ಮ ಅತ್ತೆ ಕ್ರೀಮ್ ಕಲರು, ಮಗಳು ಅಷ್ಟೇ ಕ್ರೀಮ್ ಕಲರು, ನಮ್ಮ ಕೃಷ್ಣನೂ ಅಷ್ಟೇ ಸ್ವಲ್ಪ ಎಲ್ಲ ಸಿಮಿಲರ್ ಆಗಿ ಬಟ್ಟೆನ ಹಾಕ್ಕೊಂಡಿದ್ವಿ ಇವತ್ತು. ಕನಕಪುರದಲ್ಲಿ ಈ ಕಡೆ ಹೂವಿನ ಮಾರ್ಕೆಟು, ತರಕಾರಿ ಎಲ್ಲ ಸ್ವಲ್ಪ ಇದೆ. ಈ ಕಡೆನೇ ನಾವು ಯಾವಾಗಲೂ ಬಂದುಬಿಟ್ಟು ಪೂಜೆ ಐಟಮ್ಸ್ ಆಗಿರ್ಬೋದು, ಹೂವಿನ ಹಾರ ದೇವರಿಗೆ, ಹಾಗೆಯೇ ಹೂವು, ಬಾಳೆಹಣ್ಣು ಎಲ್ಲದನ್ನು ತೊಗೊಂಡು ಹೋಗ್ತೀವಿ. ಈ ಕಡೆ ಬಂದುಬಿಟ್ಟು ಒಂದು ಸರಿ ಬೆಂಗಳೂರಲ್ಲಿ ತೊಗೊತೀವಿ, ಮ್ಯಾಕ್ಸಿಮಮ್ ಟೈಮ್ ಇಲ್ಲೇ ಬಂದು ತೊಗೊಳ್ಳೋ ಅಂಥದ್ದು. ಇಲ್ಲಿಂದ ಇವಾಗ ಹೊರಟು ಶಿವನಹಳ್ಳಿ ಆಲ್ಮೋಸ್ಟ್ ಹತ್ರ ರೀಚ್ ಆದ್ವಿ. ಹಾಗೆಯೇ ಬರ್ತಾ ನಾವು ತಿಂಡಿ ಕೂಡ ಮಾಡ್ಕೊಂಡು ಬಂದಿರ್ತೀವಿ ಪ್ರತಿ ಸರ್ತಿನೂ ಅಷ್ಟೇ. ತಿಂಡಿ ತಿಂದ್ಕೊಂಡು ಏನು ಬರಲ್ಲ, ಹಾಗೆ ಬಾಕ್ಸಲ್ಲಿ ಕಟ್ಕೊಂಡು ಬಂದಿರ್ತೀವಿ. ದೇವ್ರ ದರ್ಶನ ಮುಗಿಸ್ಕೊಂಬಿಟ್ಟು ಬರ್ತಾ ಇಲ್ಲಿ ಒಂದು ರೆಗ್ಯುಲರ್ ಸ್ಪಾಟ್ ಇದೆ, ಅಲ್ಲಿ ಕುತ್ಕೊಂಡು ತಿಂಡಿನ ತಿಂದ್ಕೊಂಡು ಆಮೇಲೆ ಹೊರಡ್ತೀವಿ.
ಯಾಕೆ ಹಂಗೆ ಅಂತೀರಿ ಎಲ್ಲ ಮಕ್ಳಿಗೆ ಒಬ್ಬೊಬ್ರಿಗೆ ಹಂಗಿರುತ್ತೆ, ಅಲ್ಲ ಕಣೆ ಅವರು ಒಬ್ಬೊಬ್ರಿಗೆ ಹಂಗಿರುತ್ತೆ. ಕಾರಲ್ಲಿ ಕೂತ್ರೆ ಆಗಲ್ಲ ಕೆಲವ್ರಿಗೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲ ಏನೋ ತಿಂತಾಳಲ್ಲ ಮೆಚ್ಚಿಕೊಳ್ಳು ಏನೇನೋ ಏನು ಆಗಲ್ಲ, ಏನು ತಿಂದಿಲ್ಲ ಅವಳು. ಅದು ಏನದ ಪಾಪ್ಕಾರ್ನ್ ಬಾಳೆ ನಿಂಗಿಟ್ಟಿದೆ. ನಮ್ಮ ಮನೆಯಲ್ಲಿ ನಮ್ಮ ಚಿನ್ನುಗೆ ಒಂದೊಂದು ಸರಿ ಏನಾದರೂ ಸ್ಮೆಲ್ಗಳಂತ ಅಂದರೆ ಈ ವೆಟ್ ವೈಪ್ಸ್ದು ಒಂಥರ ಸ್ಮೆಲ್ ಜಾಸ್ತಿ ಇರುತ್ತಲ್ಲ, ಆ ವೆಟ್ ವೈಪ್ಸ್ ಯೂಸ್ ಮಾಡಿದ್ರೆ ಏನಾದರೂ ಒಂದು ಕಾರಲ್ಲಿ ಹೋಗಬೇಕಿದ್ರೆ ಅಂದರೆ ಟ್ರಾವೆಲ್ ಮಾಡಬೇಕಿದ್ರೆ ಆ ರೀತಿ ಏನಾದ್ರು ಯೂಸ್ ಮಾಡಿದ್ರೆ ಅವಳಿಗೆ ಏನಾಗುತ್ತೆ, ವಾಮಿಟ್ ಬರೋಂಗಾಗ್ಬಿಡುತ್ತೆ. ಇವತ್ತು ಹಾಗೆ ಆಯಿತು ಅವಳಿಗೆ. ನಮ್ಮ ಕೃಷ್ಣ ವೆಟ್ ವೈಪ್ಸ್ ತೊಗೊಂಡೇನೋ ಒರೆಸ್ಕೊಂಡು ಅವಳಿಗೆ ಒಂಥರ ಅದ್ರ ಸ್ಮೆಲ್ಗೆ ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಒಂಥರ ಆಗೋಕ್ಕೆ ಶುರುವಾಯಿತು. ಅದು ಒಂದು ಸರಿ ಸೆನ್ಸೇಷನ್ ಶುರು ಆದಮೇಲೆ ಮುಗೀತು. ನನಗೂ ಅಷ್ಟೇ ಅವಾಗ ಹಾಗೆ ಆಗ್ತಾಯಿತ್ತು, ಜಾಸ್ತಿ ನಾನು ವಾಮಿಟ್ ಮಾಡ್ಕೊಳ್ತಾ ಇದ್ದೆ. ಬಸ್ ಹತ್ತಿದ ತಕ್ಷಣ ವಾಮಿಟು, ಕಾರ್ ಹತ್ತಿದ ತಕ್ಷಣ ವಾಮಿಟ್, ಈ ಥರ ನನಗೆ ಆಗ್ತಿತ್ತು. ಆದರೆ ಇವಾಗ ಎಲ್ಲೋದ್ರೂ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಅವಳಿಗೆ ಒಂದೊಂದು ಸರಿ ಆ ರೀತಿ ಆಗುತ್ತೆ. ಹಾಗೆ ಇವತ್ತಾಯಿತು, ಒಂದೇ ಸರಿ ಹಂಗಾಯಿತು. ಆಮೇಲೆ ಸರಿ ಹೋಗ್ಬಿಟ್ಲು. ತಿಂಡಿ ಎಲ್ಲ ತಿಂದು ಎಲ್ಲ ಆರಾಮಾಗಿ ಒಂದು ಸ್ವಲ್ಪ ಗಾಳಿಯಲ್ಲೆಲ್ಲ ಓಡಾಡಿದ್ಮೇಲೆ ಸರಿ ಹೋದ್ಲು. ಆಮೇಲೆ ಏನೂ ಆಗಲಿಲ್ಲ. ಇವತ್ತು ಬಂದು ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಇತ್ತು. ಹಾಗೆಯೇ ವೆಹಿಕಲ್ ಪೂಜೆ ಮಾಡಿಸೋರು ಕೂಡ ಜಾಸ್ತಿ ಇದ್ದರು. ನಾವು ಕೂಡ ಹೇಗಿದ್ರು ಅಮಾವಾಸ್ಯೆ ದಿನ ಬಂದಿದ್ದೀವಲ್ವಾ ದೇವಸ್ಥಾನಕ್ಕೆ, ಪೂಜೆ ಕೂಡ ಮಾಡಿಸೋಣ ಅಂಥೇಳಿ ನಮ್ಮ ಕಾರ್ಗೆ ಕೂಡ ಪೂಜೆನ ಮಾಡಿಸಿದ್ವಿ. ಯಾವಾಗ ಬಂದಾಗಲೂ ದರ್ಶನ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಖುಷಿ ಆಗುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗ್ನ ಇಲ್ಲಿಂದ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಈ ಒಂದು ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ.